ಲಾಲ್ಬಾಗ್ನಲ್ಲಿ ಇವತ್ತಿನಿಂದ 220ನೆಯ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. 220ನೆಯ ಲಾಲ್ಬಾಗ್ ಫ್ಲವರ್ ಶೋಗೆ ಸಿಎಂ ಡಿಕೆ ಶಿವಕುಮಾರ್ ಚಾಲನೆಯನ್ನ ನೀಡಿದರು. ಸೂರ್ಯದೇವನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ರು ಸಿಎಂ. ಇಂದಿನಿಂದ 12 ದಿನ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. 130ಕ್ಕೂ ಅಧಿಕ ಅಪರೂಪದ ಹೂವಿನ ತಳಿಗಳ ಪ್ರದರ್ಶನ ಇದೆ. ಹೂಗಳ ನಡುವೆ ಗಂಗರ ಸುವರ್ಣ ವೈಭವ ಅರಳಿ ನಿಂತಿರೋದು. ಗಂಗಾ ಸಾಮ್ರಾಜ್ಯದ 1000 ವರ್ಷಗಳ ವೈಭವ ಅನಾವರಣಗೊಂಡಿದೆ. ಬಾಹುಬಲಿ, ತಲಕಾಡು ದೇವಾಲಯಗಳ ಹೂವಿನ ಪ್ರತಿಕೃತಿ ಇದೆ. 2.75 ಕೋಟಿ ವೆಚ್ಚದಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ, ಸಿದ್ಧಗೊಂಡಿದೆ. 136 ಸಿಸಿಟಿವಿ ಕಣ್ಗಾವಲಿದೆ. ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಲಾಲ್ಬಾಗಲ್ಲಿ ಪ್ರತಿ ವರ್ಷ ಆಗಸ್ಟ್ 15 ಮತ್ತು ಜನವರಿ 26 ಈ ಸಂದರ್ಭದಲ್ಲಿ ಒಂದು 8 ದಿವಸ ಮುಂಚೆನೇ ಲಾಲ್ಬಾಗ್ ಶೋ ಪ್ರಾರಂಭ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಬಂದು, ಉಪಮುಖ್ಯಮಂತ್ರಿಗಳು ಇಬ್ಬರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾನು ಕೂಡ ಸುಮಾರು ಒಂದು 65 ವರ್ಷದಿಂದ ಬರ್ತಾ ಇದ್ದೀನಿ. ಚಿಕ್ಕ ಹುಡುಗರಾಗಿದ್ದಾಗಲೂ ಕೂಡ ಲಾಲ್ಬಾಗ್ ಶೋ ನೋಡೋಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ. ಈ ದಿನೇ ದಿನೇ ಹೊಸ ಶೈಲಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಈ ಹಿಂದೆ ಕೂಡ ಕುವೆಂಪುರ ಬಗ್ಗೆ ಮಾಡ್ಕೊಂಡಿದ್ರು, ಕೆಂಪೇಗೌಡರ ಬಗ್ಗೆ ಮಾಡಿದ್ರು, ಅದೇ ರೀತಿ ಪುನೀತ್ ರಾಜ್ಕುಮಾರ್ ಮತ್ತೆ ಬಸವಣ್ಣವ್ರ ಬಗ್ಗೆ, ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ, ವಾಲ್ಮೀಕಿ ಬಗ್ಗೆ, ಈ ರೀತಿ ನಮ್ಮ ಹಿರಿಯರ ಹೆಸರಲ್ಲಿ, ಇತಿಹಾಸದ ಪುರುಷರ ಹೆಸರಲ್ಲಿ ಈ ಕಾರ್ಯಕ್ರಮಗಳನ್ನು ಅಂದರೆ ಫ್ಲವರ್ ಶೋ ಮಾಡ್ತಾರೆ. ಇವತ್ತು ವಿಶೇಷ ಏನಂದರೆ 325ರಿಂದ ಹಿಡಿದು ಸುಮಾರು 1004ರವರೆಗೆ ಸುಮಾರು 7 ಶತಮಾನಗಳು ಕೋಲಾರದಿಂದ ಹಿಡಿದು ಮೈಸೂರುವರೆಗೂ ಆಳ್ದಂಥ ಗಂಗರಸರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.